ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಅಧಿರಥ ಮಹಾರಥರೇ, ಈ ಸಭೆಯಲ್ಲಿ ನಾನು ಪ್ರಾರಂಭಿಸುವಾಗ ಹೇಳಿದ್ದನ್ನು ಅದರ ನಂತರ ಕಾಪಿ ಮಾಡ್ಕೊಂಡು ಬಂದಿದ್ದೀನಿ. ನಿಜ ಅವರು ದೇವಿಯರೇ ಮತ್ತು ಸಜ್ಜನರೇ, ದೇವಿಯೋ ಅವ್ರು ಸಜ್ಜನೋ ಅಂತ ಹೇಳಿ ಆವತ್ತಿಂದ ಅದನ್ನು ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ಇಷ್ಟೊಂದು ಇಂಥ ಪಾಂಡಿತ್ಯ, ಒಬ್ಬರು ಗಣ್ಯಾತಿ ಗಣ್ಯರು ಪ್ರತಿಯೊಬ್ಬರು, ಅದಕ್ಕೆ ನನಗೆ ಫಸ್ಟ್ ಇವರು ನಮ್ಮ ದೇವಿಯರೇ ಅಂತ ಮತ್ತು ಸಜ್ಜನರೇ ಅಂತ ಕರಿಬೇಕು ನಾನು. ಬಟ್ ಏನೇ ಮಹಿಳೆಯರೇ ಮಹನೀಯರೇ, ಬಹಳ ಸಂತೋಷ ತಮ್ಮನ್ನೆಲ್ಲ ಭೇಟಿಯಾಗೋದು. ವಿಶ್ವೇಶ್ವರ ಭಟ್ರು ಫೋನ್ ಮಾಡಿದಾಗಲೇ ನಾನು ಬಹಳ ನನಗೆ ಆಶ್ಚರ್ಯವಾಯಿತು. ತಕ್ಷಣ ಈ ದಿನದ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ ಅಂದರು. ಬರ್ತೀನಿ ಅಂತ ತಕ್ಷಣ ನಾನು ಹೇಳಿಬಿಟ್ಟೆ ಅವರಿಗೆ. ಹೇಳಿದ ಮೇಲೆ ನನ್ನ ಪತ್ನಿ ಕೇಳಿದ್ರು, ಏನು ಯಾರು ಫೋನ್ ಮಾಡಿದ್ರು? ಬರ್ತೀನಿ ಅಂತ ಅಂದ್ಬಿಟ್ರಲ್ಲ, ನೀವು ಹೋಗ್ತಿದ್ದೀರಾ? ಯಾರು ಫೋನ್ ಮಾಡಿದ್ರು? ವಿಶ್ವೇಶ್ವರ ಭಟ್ರು. ಯಾರಿಗೂ ಸಾಮಾನ್ಯವಾಗಿ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ, ಇದೆಯಂತ ಒಪ್ಕೊಂಡ್ಬಿಟ್ರಿ ಅಂತಂದ್ರೆ ಅದ್ರ ಉತ್ತರ ಇವತ್ತು ನನಗೂ ಸಿಕ್ಕಿದ್ದು ಗೊತ್ತಿತ್ತು ನನಗೆ. ವಿಶ್ವೇಶ್ವರ ಭಟ್ರು ಹೇಳಿದ್ರು, ನನ್ನನ್ನು ಮೊದಲು ಸಲ ಭೇಟಿಯಾಗಿದ್ದು ವಾಯನಿಕೆ ಅವರ ಮನೆಯಲ್ಲಿ, ವಾಯನ ಕೃಷ್ಣಮೂರ್ತಿ ಅವರ 2 ಸಲ ಭೇಟಿಯಾಗಿದ್ದೆ, ನೆನಪಿದೆಯಾ ಅಂತಂದ್ರು. ಇನ್ಫ್ಯಾಕ್ಟ್ ನೆನಪಿಲ್ಲ. ಅದು ವಿಶ್ವೇಶ್ವರ ಭಟ್ರ ಬಗ್ಗೆ ಆವತ್ತಿಂದ ಕೇಳ್ಕೊಂಡು ಬಂದಿದ್ದು ಎಷ್ಟಿದೆ ಅಂದ್ರೆ, ನಾನು ಸಾಮಾನ್ಯವಾಗಿ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನನ್ನೆಲ್ಲ ಸ್ನೇಹಿತರು ಯಾರು ಅಂತಂದ್ರೆ ಎಲ್ಲ ಪತ್ರಕರ್ತರು ಅಥವಾ ಪೇಪರ್ನವರೇ ಹೆಚ್ಚಾಗಿ ಅಂತ ನಾನು ಹೇಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಬಂದಿದ್ದೀನಿ. ಅವರೇ ನನ್ನನ್ನು ಎಲೋರೇಟ್ ಆಗಿ ತಪ್ಪಿದಾಗ ಅಥವಾ ಯಾರೋ ಸಿನಿಮಾ ನಟನೆ ಅವರಿಗೆ ಇಷ್ಟವಾಗದೆ ಇದ್ದಾಗ ನಿಜವನ್ನು ಹೇಳಿ ಎಚ್ಚರಿಸಿ ಎಲ್ಲ ಮಾಡಿದ್ದೆಲ್ಲ ನಾನು ಪತ್ರಕರ್ತ ಮಿತ್ರರೇ ನನಗೆ ಹೆಚ್ಚು. ವಯನಿಕೆ ಅಂಥವರು ಕೂಡ, ಅನಂತರ ಹಿರಿಯರು ಕೂಡ, ಖಾದ್ರಿ ಶಾಮಣ್ಣ ಅಂಥವರು, ಜಯಶೀಲ ಅಂಥವರು, ಎಲ್ ಸುಬ್ರಾಯರು, ಇವರೆಲ್ಲರೂ ನನ್ನ ಹಿರಿಯರು. ಅವರು ನನ್ನ ದೇವರ್ ಮೈ ಗೈಡ್ಸ್ ಅಂಡ್ ಮೆಂಟೋರ್ಸ್ ಆಕ್ಚುಲಿ. ಸೊ ಇವತ್ತು ಒಂದು ವಿಶ್ವೇಶ್ವರ ಭಟ್ರು ಇದನ್ನು ಹೇಳಿದಾಗ ಮತ್ತು ನಂತರ ಮೊನ್ನೆ ಫೋನ್ ಮಾಡಿದಾಗಲೂ ಕೂಡ ನನಗೆ ಒಂದು ಯಾವತ್ತೂ ಅಷ್ಟು ವರ್ಷಗಳಿಂದ ಮನಸ್ಸಿನಲ್ಲಿತ್ತು, ಹೌಕಮ್ ನಾನು ವಿಶ್ವೇಶ್ವರ ಭಟ್ರು ಯಾಕೆ ಇಷ್ಟು ಯಾವತ್ತು ಅಷ್ಟು ನನ್ನ ಸಂಪರ್ಕನೇ ಇಲ್ಲ, ಹೆಚ್ಚು ಕಡಿಮೆ ಸಂಪರ್ಕವೇ ಇಲ್ಲ. ದ ಲಾಸ್ ಇಸ್ ಮೈಂಡ್, ದ ಲಾಸ್ ಹ್ಯಾಸ್ ಬಿನ್ ಮೈಂಡ್. ಬಟ್ ಇಯರ್ ಆಫ್ಟರ್ ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಹಾಗೆ ಪ್ರಯತ್ನ ಮಾಡ್ತೀನಿ ತಮ್ಮ ಸಂಪರ್ಕದಲ್ಲಿ ಇರೋದಕ್ಕೆ ಅಂತ ನಾನು ಹೇಳ್ತಾ ಬಹಳ ಸಂತೋಷ ಆಯ್ತು. ಇವತ್ತು ಕೂಡ ಅವರು ಈ 9 ಪುಸ್ತಕಗಳನ್ನು ತರ್ತಿದ್ದಾರೆ. ಎಲ್ಲ ವಿಚಾರಗಳನ್ನು ನಮ್ಮ ಚಕ್ರವರ್ತಿಯವರು ಹೇಳಿದ್ದಾರೆ. ಬಹಳ ಅದ್ಭುತವಾಗಿ ಮಾತಾಡಿದ್ರಿ ನೀವು. ವೆರಿ ಇನ್ಸ್ಪೈರಿಂಗ್, ವೆರಿ ಇನ್ಸ್ಪೈರಿಂಗ್. ನನಗೊಂಥರ ಈ ಥರದ ಇವತ್ತು ಹೇಳಿದ್ದು, ನೀವು ಲಾಸ್ಟ್ ಹೇಳಿದ್ದಲ್ಲ, ಆ ಜನರೇಷನ್ ಥರ ನಾನಾಗ್ಬಿಟ್ಟಿದ್ದೀನಿ ಅಂತ ಐ ಫೀಲ್ ಲೈಕ್ ದಟ್. ಅಂದರೆ ಎಲ್ಲಿ ಎತ್ತ ಹೋಗೋದು ಅಂತ ನನಗೆ ಗೊತ್ತಾಗೋದಿಲ್ಲ. ಆತಕ್ಕೆ ಹಾಗಿದೆ ಹೇಳ್ತಾರಲ್ಲ, ಸ್ಪೇರ್ ದ ರಾಡ್ ಅಂಡ್ ಸ್ಪಾಯಿಲ್ ದ ಚೈಲ್ಡ್ ಅಂತ, ಹಾಗಾಗಿದೆ ಅಂತ ನನಗೆ ಅನಿಸ್ತದೆ. ಬಹಳ ಮುದ್ದು ಮಾಡಿ ಬಾಳೆ ಎಲ್ಲವೂ ನಾವೆಲ್ಲ ಬಾಲ್ಯದಲ್ಲಿ ಪಟ್ಟ ಬಡತನ ಅಥವಾ ಅದರಲ್ಲಿ ಯಾವುದನ್ನು ಅನುಭವಿಸದೆ ಈಗ ಬೆಳೆದಿದ್ರಿಂದನೇ, ಅದರಲ್ಲೂ ಇದು ಕೂಡ ಯಾವ ಹಳ್ಳಿಯಿಂದ ಆಗೋದಿಲ್ಲ, ಇದು ಪಟ್ಟಣಗಳಲ್ಲೇ ಆಗೋ ರೋಗ ಇದು. ಹಳ್ಳಿಯಿಂದ ಬಂದವರು ನಮ್ಗೆ ಯಾವ ಇಂಥದ್ದು ಅಂಟು ರೋಗ ಬರಲಿಲ್ಲ, ಇವರಿಗೆ ಬಂದಿದೆ. ಇದು ಅವರ ಕ್ಷಮೆ ಕೇಳಿದರು ಪ್ರಧಾನಿ ಅಂತ ಅಂದಾಗ ನನಗೆ ನಾನೇ ಕೆನ್ನೆ ಮೇಲ್ಕೊಂಡು ತಪ್ಪಾಯ್ತು. ಯಾರು ಕ್ಷಮೆ ಕೇಳೋದಾ ಇವರದ್ದು? ಎನಿವೇ, ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್. ಅದಕ್ಕೆ ನನಗಂತೂ ಆಗ್ತಿದೆ. ಎನಿವೇ, ಇವತ್ತು ಅವರೆಲ್ಲರಿಗೂ ಈ ಹೊಸ ಲೇಖಕರು ಏನು ಪುಸ್ತಕಗಳು ಬಂದಿವೆ, ಅದು ಅದೇ ನೀವು ನಿಮ್ಮ ಭಾಷಣ ಹೇಳಿದಾಗ ಲಕ್ಷಾಂತರ ಜನ ಓದುವಂತಾಗಲಿ. ಹೀಗೆ ಸ್ವಲ್ಪ ಏನು ಹಿಂದೆ ಬಿದ್ದಿದ್ದೀವಿ ನಾವು ಕನ್ನಡ ಸಾಹಿತ್ಯದ ಓದೋರು ಇಲ್ಲ ಈಗ. ನಾನು ಇಲ್ಲಿ ಬಂದಾಗ ಕೂಡ ನಾನು ಓದಿರಲಿಲ್ಲ, ಯಾಕಂದ್ರೆ ನಾನು ಬೆಳೆದಿದ್ದೆ
ನನ್ನ ತಂದೆ ತಾಯಂದಿರು ಅಲ್ಲಿ ಮೊದಲು ಕಾಸರಗೋಡಿನ ಆನಂದ ಆಶ್ರಮ, ಅಲ್ಲಿ ಸ್ವಾಮಿ ರಾಮದಾಸ್, ಮಾತಾ ಕೃಷ್ಣ, ದೇವಿಯ ಕೃಷ್ಣ ಮಾತೆಯವರು, ಅವರ ಆನಂದಾಶ್ರಮದಲ್ಲಿ ನಮ್ಮ ತಂದೆ ತಾಯಂದಿರಿದ್ರು. ನಂತರ ಶಿರಾಲಿ ಚಿತ್ರಾಪುರ ಮಠದಲ್ಲಿ ಅವರು ಅಲ್ಲಿಗೆ ನಮ್ಮ ತಂದೆಯವರು ಅಲ್ಲಿಗೆ ಹೋಗಿದ್ರು. ಸೊ ಅಲ್ಲಿ 2 ಕಡೆ 12 ವರ್ಷ ಬೆಳೆದಿದ್ದೆ ನಾನು. ಎಲ್ಲವೂ ಆಶ್ರಮದ ಎಲ್ಲ ಪ್ರಾರ್ಥನೆಗಳು, ಅಲ್ಲಿ ಗುರುಸ್ತುತಿ, 10 ನಿಮಿಷದ ಗುರುಸ್ತುತಿ ಅಚ್ಚ ಉತ್ಕೃಷ್ಟ ಕನ್ನಡದಲ್ಲಿದ್ದ. ನನಗೆ 4ನೇ 5ನೇ ವರ್ಷದಲ್ಲೇ ಬಾಯ್ಪಾಠ ಆಯಿತು. ನಂತರ ಶಿರಾಲಿ ಮಠಕ್ಕೆ ಹೋದ ನಂತರ ಅಲ್ಲಿಂದ ಮಠದಲ್ಲಿ ಬೆಳಿಗ್ಗೆಯಿಂದ ಕಲಿತಿದ್ದು ಎಲ್ಲ ಮೊದಲು ಇವತ್ತು ಸಂಕಷ್ಟ ಚತುರ್ಥಿ, ಸಂಕಷ್ಟಹಾರ ಚತುರ್ಥಿ, ಗಣಪತಿ ಅಥರ್ವ ಶೀರ್ಷ, ರುದ್ರ, ಮಂತ್ರ ಪುಷ್ಪಾಂಜಲಿ, ಆ ರೀತಿ ಇಂಥದೆಲ್ಲ ಕಲಿತು ಮಾಡಿ ನಂತರ ಭಗವದ್ಗೀತೆಯನ್ನು ನಮ್ಮ ತಂದೆಯವರೇ ಕೂತು 700 ಶ್ಲೋಕಗಳನ್ನು ಬಾಯ್ಪಾಠ ಮಾಡ್ತಿದ್ರು. ಮೊದಲು ಸುದ್ದಿ ಇತ್ತಂತೆ ನನ್ನನ್ನೇ ಮಠಕ್ಕೆ ಶಿಷ್ಯನನ್ನಾಗಿದ್ರು. ಅವಾಗ ತಗೊಳ್ಳಿಲ್ಲ ಸದ್ಯ. ನಾನು 1ನೇ ಇಯತ್ತೆ 2ನೇ ಇಯತ್ತೆ ಉಡುಪಿಯಲ್ಲಿ ಓದಿದ್ದೆ, 3, 4 ಶಿರಾಲಿಯಲ್ಲಿ, 5ನೇ ಇಯತ್ತೆ 6, 7, 8 ಹೊನ್ನಾವರದಲ್ಲಿ ಓದಿದೆ. ಅಷ್ಟೊಂದೇ ನಮ್ಮ ತಂದೆಯವರಲ್ಲಿ ಮಠದಲ್ಲಿ ಶಿರಾಲಿಯಲ್ಲಿದ್ರು. ಇನ್ನು ಯಾವ ಬಾಡಿಗೆ ಮನೆಯಲ್ಲಿ ಇದ್ವಿ, ಅದು ಇರೋದು. ನನ್ನ ಅಲ್ಲಿಂದ ಅದನ್ನು ಬಿಟ್ಟು ಮುಂದೆ ಮತ್ತೆ ಯಾಕಂದ್ರೆ ನನ್ನ ಅಕ್ಕ ಅಲ್ಲಿ ಅವಳ SSC ಮುಗೀತು, ಹೆಣ್ಣು ಮಕ್ಕಳಿಗೆ ಮುಂದೆ ಓದಿಸೋದೇನೂ ಇರಲಿಲ್ಲ. ಸೊ ಅದಕ್ಕೆ ವಾಪಸ್ ಶಿರಾಲಿಗೆ ಬಂದು ನನ್ನನ್ನೇನು ಮಾಡೋದು ಅಂತ ನಾನೇನು ಅನ್ಕೊಂಡೆ. ನನ್ನೇನು ಬೇಕಾಗಿದೆ, ಅಪ್ಪನ ಹತ್ರ ಮಾತಾಡೋ ಸ್ಥಿತಿ ಇರಲಿಲ್ಲ, ನಾನಿರಲಿಲ್ಲ. ಈಗಿನ ಥರದ ಮಕ್ಕಳಲ್ಲ ನಾವು. ಅಪ್ಪ ಕಂಡ್ರೆ ನಡಕ ಶುರುವಾಗ, ಯಾಕಂದ್ರೆ ಅವ್ರು ಮೊದಲು ಮಾತಾಡೋದೇ ಒಬ್ಬ ತಲೆ ಮೇಲೆ ಹೊಡೋದು. ಯಾಕೆ ನನ್ನ ಪದೇ ತಲೆ ಮೇಲೆ ಹೊಡಿತಾರ ಅಂದ್ರೆ ಅದು ಅಮ್ಮ ಹೇಳೋರು, ತಲೆ ಮೇಲೆ ಹಿಂದೆ ಹೊಡೆದ್ರೆ ಸ್ವಲ್ಪ ಜಾಣರಾಗ್ತಾರಂತೆ. ನಾನು 3ನೇ ರ್ಯಾಂಕ್ ತೆಗೆದಿದ್ದೀನಿ ಅಂತ ನಾನು. ಆದ್ರೂ ಅದು ಅಪ್ಪನ ಕೇಳಲಿಲ್ಲ. ನನಗೇನೋ ಬನಾರಸಕ್ಕೆ ಕಳಿಸ್ತಾರೆ ಮುಂದಿನ ಓದಿಗೋಸ್ಕರ. ಸಂಸ್ಕೃತ ಎಲ್ಲ ಹೀಗೆಲ್ಲ ಮಠದಲ್ಲಿ ಇಷ್ಟು ಕಲಿತ ಮೇಲೆ ಅದು ಶಾಲೆಯಲ್ಲಿ ಕಲಿತೆ, ಅದು ಯಾರೋ ಕ್ಯಾರ್ ಮಾಡ್ತಿರ್ಲಿಲ್ಲ. ಇದಕ್ಕಾದ್ರೂ ಹಂಗಾಗಲಿಲ್ಲ. ಬಾಂಬೆ ಕಳಿಸ್ಬಿಟ್ರು. ಫಸ್ಟ್ ಟೈಮ್ ಕಾನ್ವೆಂಟ್ ಸೇರ್ಕೊಂಡೆ. ಮಠ ಆಶ್ರಮದಲ್ಲಿ ಹಳ್ಳಿಯಲ್ಲಿ ಬೆಳೆದವನು ಆ ಪಟ್ಟಣದಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ. 9ನೇ ಇಯರ್ತಾಗ ಹೋದೆ. ಕ್ಲಾಸಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಇಂಗ್ಲಿಷ್ ಎಲ್ಲ ಇಂಗ್ಲಿಷ್. ಕಿಟಕಿಯಿಂದ ಆಚೆ ನೋಡಿದೆ, ಅಲ್ಲಿ ನೋಡೋದು ಸ್ವಲ್ಪ ಐತೆ. ಅಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಚೆನ್ನಾಗಿತ್ತು, ಇಲ್ಲಿ ಬಂದು ನರಕ ಆಗೋಯ್ತಿದೆ. ವಾಟ್ ಆರ್ ಯು ಡೂಯಿಂಗ್, ಏನ್ ಮಾಡ್ತಿದ್ಯಾ? ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ. ಯಾಕೆ ಅಂತಾರೆ ಹೊರಗೆ ನೋಡು ತಗೋತೀವಿ. ಈ ರೀತಿಯಾಗಿ ಈಗ ಹಳ್ಳಿಯಿಂದ ಬಂದಿದ್ದಾನೆ ಪಾಪ, ಇರಲಿ ಅಂತೆಲ್ಲ ಲ್ಯಾಂಗ್ವೇಜಸ್ ಎಲ್ಲ ಪಾಸ್ ಆದ. ಮ್ಯಾಥಮೆಟಿಕ್ಸ್ ಪಾಸ್ ಆಗಿದೆ, ಅಲ್ಜಿಬ್ರಾ, ಜಾಮೆಟ್ರಿ ಎಲ್ಲ ಪಾಸ್ ಮಾಡಿದ್ರು. 9th 10th ಇನ್ನೂ ಕಷ್ಟ ಆಯ್ತು. ನಾ ಪಾಸ್ ಮಾಡಿಬಿಟ್ರು. ನನಗೆ ಇಂಟ್ರೆಸ್ಟೇ ಹೊರಟಾಯ್ತು. ಅಲ್ಲಿಂದ ಏನೋ ಕಾಲೇಜು ಇರೋದು ಆರ್ಟ್ಸ್ಗೆ ಹೋಗಿ ನೋಡಿದೆ, ಸೈನ್ಸಿಗೂ ಹೋಗಿ ನೋಡಿದೆ. ಆಮೇಲೆ ಕಾಮರ್ಸಿಗೆ ಬ್ಯಾಂಕಲ್ಲಿ ಒಂದು ಜಾಬ್, ವೆಕೇಶನ್ ಜಾಬ್ ಸಿಕ್ತು. ಕಾಲೇಜಿಗೆ ಹೋಗುವಾಗ ನಾಟಕ ರಂಗಕ್ಕೆ ಪ್ರವೇಶ ಆಯಿತು. ಅಲ್ಲಿಂದ ನಾಟಕ ರಂಗದಿಂದ 50 ವರ್ಷದಲ್ಲಿ ಏನು ಸಾಧಿಸಿದ್ದು ಅಂದ್ರೆ ಇದು. ಇವತ್ತು ಆಕ್ಚುಲಿ ನನಗೆ ನಿಜ ಹೇಳ್ಬೇಕಂದ್ರೆ ಬೆಳಿಗ್ಗೆನೆ 3 ಗಂಟೆಗೆ ಎಚ್ಚರ ಆಯ್ತು. 3 ಗಂಟೆ ಏನು ಅಂತಂದ್ರೆ ಎಲ್ಲರೂ ಇಂಥ ಜನ ಎಲ್ಲ ಸೇರ್ತಾರೆ, ವಿದ್ವಾಂಸರು, ಎಂಥದ್ದು ಚಕ್ರವರ್ತಿ ಸೂರಿಬೆಲೆ ಅಂತವರೆಲ್ಲ ಬರ್ತಾರೆ. ವಿಶ್ವೇಶ್ವರ ಭಟ್ರೆ ಇದ್ದಾರೆ, ಇವರೆಲ್ಲ ಲೇಖಕರು, ಪುಸ್ತಕಗಳನ್ನು ಬರ್ತಿದ್ದಾರೆ. ಗಮ ಭಟ್ರು ಬರ್ತಿದ್ದಾರೆ ಎಲ್ಲ. ಏನಂತ 3 ಗಂಟೆಗೆ ಎಚ್ಚರವಾಯ್ತು. ಏನ್ ಮಾತಾಡೋದಿಲ್ಲ, ತೆಗೆದನಾಗೆಲ್ಲ ಬಾಯ್ಪಾಠ ಮಾಡ್ಕೊಂಡು ಮಾತಾಡೋದು. ಯಾರ್ಯಾರೋ ಬರ್ತಿದ್ದೇನೆ ಬಾಯ್ಪಾಠ. 10 ನಿಮಿಷ ಒಂದೊಂದು ಪುಟ ಈಗ ಹೇಳಿದ್ರು. ಅದು ಸರ್ಕಾರಿ ಶಾಲೆ. 15 ನಿಮಿಷದ ಒಂದೇ ಶಾರ್ಟ್ ಅಲ್ಲಿ ಅವನ್ನೆಲ್ಲ ಇಡೀ ಭಾಷಣ ಮಾಡಿ ಅದು ಇಲ್ಲಿ ಬರ್ತೀನಿ ಅಂದಾಗ ಏನು ಮೇಡಮ್ ಮೊದಲಿಂದ ಏನು ಅಂತಂದ್ರೆ ಸಡನ್ಲಿ ನೆನಪಾಯ್ತು. ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರ್ತದೆ ಅಂತಂತ ಚಕ್ರವರ್ತಿಯವರು ಹೇಳಿದ್ರು. ಆದ್ರೆ ಬೇರೇನು ಒಳ್ಳೆಯದು ಬರ್ತದೆ ಇವತ್ತಿನ. ನನಗೆ ಮೊದಲು ನಮ್ಮ ಶಿರಾಲಿ ಮಠದಲ್ಲಿ ಅಲ್ಲಿ ಆಶ್ರಮದಲ್ಲಿ ಗುರುಸ್ತುತಿ ಕಲಿಸಿದ್ರು. ಅದು ಉತ್ಕೃಷ್ಟ ಕನ್ನಡದಲ್ಲಿ.
ಶಿರದಲ್ಲಿ ಕರಬಿಟ್ಟು ಹೇಳಿದ ಗುಹಿಯ ಮಂತ್ರ, ಪರಮಗುರು ದಯಾಳ ತೋರಿದ ಬ್ರಹ್ಮಸೂತ್ರ, ಚರಾಚರವ ತುಂಬಿ ಪೂರ್ಣ ತಾನಾಗಿ ನಿಂತ, ಸುಲಭದಿ ತಿಳ್ಕೊಳ್ಳು ಗುರು ನಿಜ ಆನಂದ ಬೋಧ, ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಾನೆಂದು, ಗುರು ಉಪಕಾರವನ್ನು ಹೇಗೆ ಮರೆಯಲಿ. ಇದೇ 10 ನಿಮಿಷ ಬರ್ತದೆ. ಅದು ಆಶ್ರಮದಲ್ಲಿ. ಮಠಕ್ಕೆ ಬಂದ್ರೆ ಅಲ್ಲಿ ಸ್ವಾಮಿ ಆನಂದಾಶ್ರಮ ಅವರು ಇದ್ರು. ಅಲ್ಲಿ ಆನಂದಾಶ್ರಮ ಅದು ಆಶ್ರಮದ ಹೆಸರು, ಇದು ಗುರುಗಳ ಹೆಸರು. ಇಲ್ಲಿ ಅಲ್ಲಿ ನನಗೆ ಶಂಕರಾಚಾರ್ಯರ ಸಾಧನ ಪಂಚಕ. ಸೊ ಬೆಳಿಗ್ಗೆ 3 ಗಂಟೆ ಕೂತು ಏನ್ ಮಾಡೋದು, ಅಯ್ಯೋ ವಿಶ್ವೇಶ್ವರ ಮಠ ಫಂಕ್ಷನಿಗೆ ಹೋಗ್ಬೇಕು, ಏನ್ ಮಾತಾಡೋದು, ನಿಜ ಸಾಧನ ಪಂಚಕ ಹೇಳ್ಬಿಡೋಣ. ಸಾಧನ ಪಂಚಕ ಯಾರಾದ್ರೂ ಅರ್ಥ ಕೇಳಿದ್ರೆ ಅದಕ್ಕೆ ಗೂಗಲ್ ಅಲ್ಲಿ ಹಾಕ್ತಾರೆ, ಬರ್ತದೆಯೋ ನೋಡುವ. ನನಗಂತೂ ಅವೆಲ್ಲವೂ ಭಯಪಾಠ ಇದೆ. ಅದೇನಾಯ್ತು, ಮುಂಬೈ ಕಳಿಸಿ ನಾಪಾಸ್ ಆದ ಸಿಟ್ಟಿನಲ್ಲಿ ಇವೆಲ್ಲವನ್ನು ಬಿಟ್ಬಿಟ್ಟಿದ್ದೆ. ಬಿಟ್ಟೆ ಈಗ ಸುಮಾರು 12-13 ವರ್ಷದಲ್ಲಿ ಬಿಟ್ಟಿದ್ದ ನಾನು 40 ವರ್ಷದವರೆಗೆ ನಾನು ಯಾವುದನ್ನು ಪಠಿಸಲಿಲ್ಲ, ಹೇಳಲಿಲ್ಲ. ಯಾಕಂದ್ರೆ ಏನ್ ಚೆನ್ನಾಗಿದ್ದವನಿಗೆ ತಂದು ಇಲ್ಲಿ ಫೇಲಿಯರ್ಸ್ ಆಗಿದ್ವಿ. ಆಮೇಲೆ ನಾಟಕ ರಂಗದಿಂದ 50 ವರ್ಷ ಹಿಂಗೆ ಕಳೆದೆ. ಹಾಗಾಗಿ ನೋಡೇ ಬಿಡುವ ಅಂತ ಆಮೇಲೆ ಮತ್ತೆ ಯಾವುದೋ ಏನೋ ಪ್ರೇರಣೆ ಆಯಿತು. ಮತ್ತೆ ಅದನ್ನು ಬರುತ್ತೋ ಅಂತ ನೋಡಿದ್ರೆ ಬರ್ತಿದ್ದಾರೆ, ಎಲ್ಲೂ ಹೋಗಿಲ್ಲ. ಬಾಲ್ಯದಲ್ಲಿ ಕಲ್ತಿತ್ತು, ಬಾಯ್ಪಾಠ ಮಾಡಿದ್ದು. ಈಗಿನ ಕಾಲದ ಜನರೇಷನ್ ಅಲ್ಲ, ಬೈಗಳಲ್ಲ, ಇದು ಸಂಸ್ಕೃತ. ಏನು ಸಂಸ್ಕೃತ ಮಾತಾಡ್ತಾನೆ ಅಂತ ಹೇಳ್ತಿದ್ರು. ಅಂದ್ರೆ ಏನೋ ಬೈಗಳನ್ನು ಅವನ ಹತ್ರ ಮಾತಾಡೋಕೆ ಹೋದ್ರೆ ಸಂಸ್ಕೃತ ಮಾತಾಡೋದು. ಸೊ ನೋಡಿದ್ರೆ ಅವೆಲ್ಲ ನೋಡಿದ್ರೆ ಎಲ್ಲವೂ ಬರ್ತದೆ. ಅದೆಲ್ಲ ನೋಡಿದ್ರೆ ಎಂತ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಇನ್ ದ ಗೂಗಲ್. ನನಗೆ ಆಕ್ಚುಲಿ ಐ ವಾಸ್ ವಂಡರಿಂಗ್, there are 5 verses, 40 instructions in the ಆದಿಶಂಕರರ ಅದು ಸಾಧನ ಪಂಚಕದಲ್ಲಿ. ಅದು ಕೂಡ ಕ್ಷುದ್ವ್ಯಾಧಿಶ್ಚ ಚಿಕಿತ್ಸತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಂಜತಾಂ ಸ್ವಾದೋನ್ನನ್ನತಿ ಯಾಚ್ಛತಾಂ ವಿಧಿ ವಿಷಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿ ವಿಷಯ್ಯತಾಂ ನದುರ್ಧಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಂ ಅಭೀಕ್ಷತಾಂ ಜನಕೃಪಾ ನೈಷ್ಠೂರ್ಯಂ ಉತ್ಸೃಜ್ಯತಾಂ ಏಕಾಂತೆ ಸುಖಮಾಶ್ರಿತಾಮಿ. ಇದರ ಅರ್ಥ ಹುಡುಕ್ತಿದ್ದೆ. ಏಕಾಂತೆ ಸುಖಮಾಶ್ರಿತಾಂ ಪರಧರೆ ಚೇತಃ ಸಮಾಧೀಯತಾಂ ಪೂರ್ಣಾತ್ಮ ಸುಸಮೀಕ್ಷತಾಂ ಜಗದಿದಂ ತದ್ಬಾಧಿತಂ ದೃಶ್ಯತಾಂ ಪ್ರಾಕರ್ಮ ಪ್ರವಿಲಾಪಿತಾಂ ಚಿತಿಬಲ ನಾಪ್ಯುತ್ತರೈ ಶ್ಲಿಷ್ಯತಾಂ ಪ್ರಾರಬ್ಧಂ ತೇ ಅಭುಜ್ಯತಾಂ ಅಥ ಪರಬ್ರಹ್ಮಾತ್ಮನಾ ಸ್ಥೀಯತಾಂ ಯಾ ಶ್ಲೋಕಪಂಚಕಂ ಇದಂ ಪಠತಿರ್ಮನುಷ್ಯ ಸಂಚಿಂತಯತ್ಯನುದಿನಂ ಸ್ಥಿರತಾಮುಪೇತ್ಯ ತಸ್ಯಾ ಸುಸಂಸ್ಕೃತಿದವಾ ನವತೀವ್ರಘೋರ ತಾಪ ಪ್ರಶಾಂತಮುಪಯಾಚಿತಿ ತ್ರಿಪ್ರಸಾದ ಇತಿ ಶ್ರೀಮತ್ ಶಂಕರಾಚಾರ್ಯ ವಿರಚಿತಂ ಸಾಧನ ಪಂಚಕಂ. ಇದೀಮಾಂ ಪ್ರಾರ್ಥನಾ ನಿತ್ಯಂ ಗುರೋ ಶರಣ ಪಂಕಜೆ ಅರ್ಪಯಾಮಿ ಪರಾಂ ಭಕ್ತ್ಯ ಪ್ರಿಯತಾಂ ಮೇ ಗುರು ಸದಾ ಪ್ರೀತೋ ವರದೋ ಭವತು ಅಂತ ಆದಿಶಂಕರ ನೋಡಿದೆ. ಅರ್ಥ ಯಾರು ಹೇಳೋದಿಲ್ಲ, ಹೇಳೋಣ. ಯಾಕಂದ್ರೆ ಚಕ್ರವರ್ತಿಯವರು ಬರ್ತಿದ್ದಾರೆ, ವಿಶ್ವೇಶ್ವರ ಭಟ್ರು ಇದ್ದಾರೆ, ಆಮೇಲೆ ಸಂಬಂಧ ಎಲ್ಲ ವಿದ್ವಾಂಸರು ಇದ್ದೀರಿ. ಅದಕ್ಕೆ ನಾನು ಹೇಳಿದೆ. ಆಮೇಲೆ ಆದ್ರೆ ಯಾಕೆ ಹೇಳಿದೆ ಅಂದ್ರೆ ಸುಮಾರು 50 ವರ್ಷ ಈಗ ದುಡಿದ ಮೇಲೆ ಎಲ್ಲ ಚಿತ್ರಗಳು, ಆಮೇಲೆ ಇಲ್ಲೂ ಕೂಡ ಅದು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲೂ ಕೂಡ ಒಂಥರ ಏನಂತಾರಕ್ಕೆ ಸೆಟ್ ಬ್ಯಾಕ್ ಮುಂದೇಟ್ ಆಯ್ತು. ಯಾಕಂದ್ರೆ ಎಲ್ಲ ಸ್ಟ್ಯಾಂಡರ್ಡೇ ಕಡಿಮೆ ಆಗ್ತಾ ಹೋಯ್ತು. ಈಗ ಬಹಳ ದುಸ್ಥಿತಿಯಲ್ಲಿದೆ. ಸೊ ನಾನು 3 ವರ್ಷದ ಹಿಂದೆ ಸಾಕು ಇದು ನಡೆಸಬೇಕು ಅಂತೆಲ್ಲ ನಿಲ್ಲಿಸಿದೆ. ಆಮೇಲೆ ನೋಡಿದ್ವಿ ಏನ್ ಸ್ಥಿತಿ ಬಂತು ನನಗೆ, ಯಾಕೆ ಹಿಂಗಾಯ್ತು ಅಂತ. ಆಮೇಲೆ ಯಾವುದೋ ಬೇರೆ ಭಾಷೆಯವರು ಕರೆದ್ರಲ್ಲಿ ಹೋದೆ. ಅಲ್ಲೂ ಕೂಡ ಸ್ಥಿತಿಗತಿ ಸ್ಕ್ರಿಪ್ಟ್ಸ್ ಇಲ್ಲ, ಬರಹಗಾರರಿಲ್ಲ, ಸುಂದರವಾದ ಸಂಭಾಷಣೆ ಬರೆಯುವವರಿಲ್ಲ, ಚೆನ್ನಾಗಿ ಅದನ್ನು ಪಿಕ್ಚರೈಸ್ ಮಾಡೋದಿಲ್ಲ. ಎಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ, ಅದಂತೆ ಇದಂತೆ ಮೆಕನೈಸ್ಡ್ ಇದೆಲ್ಲ. ಎವ್ರಿಥಿಂಗ್ ಇಸ್ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಕಾಲ್ಡ್ ಆನ್ ಸ್ಕ್ರೀನ್ ಅಂಡ್ ಆಲ್. ಇವತ್ತು ರಾಮಾಯಣ ಕೂಡ ನೋಡಿದ್ರೆ ಮಾಡರ್ನ್ ಯಾವುದೋ ಏನೇನೋ ಬಂದು, ಏನೇನೋ ಆಯುಧಗಳು ಬಂತು, ಆ ಜಟಾಯುವನ್ನು ಹೊಡಿತಾರೆ.
ಆ ಜಟಾಯುನೇ 3 ಪೀಸ್ ಆಗ್ಬಿಡ್ತದೆ. ಯಾವ ರೀತಿ ಸೊ 3 ವರ್ಷದಿಂದ ಬಿಟ್ಟಿದ್ದೆ. ಕಡೆಗೆ ಇದಕ್ಕೆ ಸಮಾಧಾನ ಹೆಂಗೆ ಸಿಗ್ತಾ ಇಲ್ಲ ಅಂತಂದ್ರೆ ಆಮೇಲೆ ಒಂದು ಕಡೆ ಒಬ್ಬ ಗುರುಗಳು ಒಂದು ಪುಸ್ತಕದಲ್ಲಿ ಸಿಕ್ತು. ಏನು ಅಂದ್ರೆ ಏನಾದರೂ ಮಾಡೋದಕ್ಕಿಂತ ಏನಾದರೂ ಮಾಡೋದು ಸುಲಭ, ಏನು ಮಾಡದೇ ಇರೋದು ಬಹಳ ಕಷ್ಟ. ಹಾಗಾಗಿ ಏನು ಮಾಡದೆ ಇದ್ದೀನಿ,